ಗಂಡ ಹೀಗಿದ್ದರೆ ಚೆಂದ. ಹೆಂಡತಿಯ ಬಳಿ ಪ್ರೀತಿಯಿಂದ ಅಲ್ಲದಿದ್ದರೂ ಸಹನೆಯಿಂದ ಮಾತಾಡಿ. ಮಾತಿಗೂ ಮುಂಚೆ ಕೋಪ ಮಾಡಿಕೊಳ್ಳುವುದು, ರೇಗುವುದು, ಬೈಯುವುದನ್ನು ಕಡಿಮೆ ಮಾಡಿ. ಹೆಂಡತಿ ಅಡುಗೆ ರುಚಿಯಾಗಿ ಮಾಡಿದ್ದರೆ ಚೆನ್ನಾಗಿದೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿ. ಹೆಂಡತಿಯ ಇಷ್ಟಗಳನ್ನು ತಿಳಿದುಕೊಳ್ಳಿ. ಗಂಡನಾದವನು ತನ್ನ ಹೆಂಡತಿಯನ್ನು ಬಿಟ್ಟು ಬೇರೆಲ್ಲ ಪರಸ್ತ್ರೀಯರನ್ನು ತನ್ನ ಸ್ವಂತ ಅಕ್ಕ ತಂಗಿಯಂತೆ ಗೌರವಿಸಬೇಕು. ಹೆಂಡತಿಯ ತಂದೆ ತಾಯಿಯನ್ನು ನಿಮ್ಮ ಸ್ವಂತ ತಂದೆ ತಾಯಿಯಂತೆ ಪ್ರೀತಿ ಗೌರವದಿಂದ ನೋಡಿಕೊಳ್ಳಿ. ಜಗಳದ ಮಧ್ಯೆ ಹೆಂಡತಿಯ ಮನೆಯವರನ್ನು ನಿಂದಿಸಬೇಡಿ. ಮುಕ್ತವಾಗಿ ಮಾತನಾಡಿ. ಯಾವುದೇ ಮುಚ್ಚುಮರೆ ಮಾಡಬೇಡಿ. ಫ್ರೀ ಟೈಮ್ ಸಿಕ್ಕಾಗೆಲ್ಲ ಹೆಂಡತಿ ಮಕ್ಕಳೊಂದಿಗೆ ಕಾಲ ಕಳೆಯಿರಿ. ಎಷ್ಟೇ ಬ್ಯುಸಿ ಇದ್ದರೂ ಮನೆಗೆ ಕಾಲ್ ಮಾಡಿ ವಿಚಾರಿಸುವ ರೂಢಿ ಮಾಡಿಕೊಳ್ಳಿ. ಹೆಂಡತಿಗೆ ಖಾಸಗಿಯಾಗಿ ಮಾತ್ರವಲ್ಲದೆ ಎಲ್ಲರ ಮುಂದೆಯೂ ಗೌರವ ಕೊಡಿ. ಹೆಂಡತಿಗೆ ಏನಾದರೂ ಗೊತ್ತಿಲ್ಲವೆಂದರೆ ಅದನ್ನು ಕಲಿಸಲು ಪ್ರಯತ್ನಿಸಿ. ಹೆಂಡತಿಯನ್ನು ದಪ್ಪ ಅಥವಾ ಸಣ್ಣ ಅಂತ ಟೀಕಿಸಬೇಡಿ. ನಿಮ್ಮ ಹೊರಗಿನ ಸಮಸ್ಯೆ, ವರ್ಕ್ ಪ್ರೆಷರ್, ಟೆನ್ಷನ್ ಇದೆಲ್ಲವನ್ನು ಮನೆಯಲ್ಲಿ ತೋರಿಸಬೇಡಿ. ನಿಮ್ಮ ಸಂಬಳದ ಬಗ್ಗೆ ಹಾಗೂ ನಿಮ್ಮ ಹಣಕಾಸಿನ ವ್ಯವಹಾರದ ಬಗ್ಗೆ ಹೆಂಡತಿಗೆ ಸಂಪೂರ್ಣವಾಗಿ ತಿಳಿಸಿ. ಮನೆಗೆ ಬರುವುದು ತಡವಾದರೆ ಫೋನ್ ಮಾಡಿ ಹೆಂಡತಿಗೆ ತಿಳಿಸಿ. ಪತ್ನಿಗೆ ಧೈರ್ಯ ಮತ್ತು ಬೆಂಬಲ ಪತಿಯಾಗಿರಬೇಕು. ಆವಾಗವಾಗ ಹೆಂಡತಿಗೆ ಅಡುಗೆ ಮನೆಯಲ್ಲಿ ಸಹಾಯ ಮಾಡಬೇಕು. ಮನೆ ಹಾಗೂ ಮಕ್ಕಳ ಜವಾಬ್ದಾರಿಯಲ್ಲಿ ಭಾಗಿಯಾಗಬೇಕು. ಹೆಂಡತಿಗೆ ಮನೆಯಲ್ಲೇ ಇರೋಳು ನೀನು ಅಂತ ಕೇವಲ ಮಾಡಿ ಮಾತನಾಡಬಾರದು. ನಿಮಗೆ ಸಮಯ ಸಿಕ್ಕಾಗ ಹೆಂಡತಿ ಮಕ್ಕಳನ್ನು ಹೊರಗಡೆ ಕರೆದುಕೊಂಡು ಹೋಗಿ. ಒಟ್ಟಾರೆಯಾಗಿ ಗಂಡನಾದವನು ಹೆಂಡತಿಗೆ ಉತ್ತಮ ಗೆಳೆಯನಾಗಿರಬೇಕು. ಹಾಲು ಜೇನಿನಂತೆ ಇರಬೇಕು. ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.